ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬ್ಯಾಡ ಬ್ಯಾಡ ಅಂತ ಬಡ್ಕೊಂಡೆ, ನನ್ನ ಕರ್ಮ. ಆದ್ರೂ ನನ್ನ ಮಗಳು ನೋಡ್ತಾ ಇದ್ರೆ ನಾನು ಹಿಂಗೆ ಇದ್ನೇನೋ ಸಣ್ಣಕ್ಕಿದ್ದಾಗ ಅನ್ನಿಸ್ತಾ ಇದ್ದೆ. ಮಕ್ಕಳವ ಎಷ್ಟೊತ್ತದ ನಾನು ಅಯ್ಯವ್ವ ಹಾಡು ಹೇಳಿ ನಿನ್ನ ಮನಕ್ಕೆ ಸಕ್ಕತ್ತೆ. ಲಾಸ್ಟ್ ಒಂದೇ ಒಂದು ಹಾಡಿಗೆ ಹೇಳೋದು ನಾನು ಮಕ್ಕೊಂಡಿತ್ತಲ್ಲ, ಅದೆಲ್ಲ ನನಗದೆಲ್ಲ ಗೊತ್ತಿಲ್ಲ. ನಾನು ಸುಮ್ಮನೆ ಮಕ್ಕೊಂಡ್ಬಿಡ್ತೇನೆ ನೋಡೋದ ತಿರುಗಿ. ರಾತ್ರಿನೂ ಮಕ್ಕಳಕ್ಕೆ ಬಿಡಲ್ಲ, ಬೆಳಗ್ಗೆ ಹಂಗೆ ಮಾಡ್ತಿರ್ತವ. ಬಾಂಟ್ ನಾನು. ಅಲ್ಲ, ನನ್ನ ಆರೈಕೆ ಮಾಡೋರು ಯಾರಿಲ್ಲಲ್ಲ ಈ ಮನೆ ಒಳಗೆ. ನಮ್ಮ ಮಗು ಅದು ಏನು ಮಾಡಕತ್ತಿರ್ಬೇಕಂತೀನಿ ನಾನು. ಯವ್ವ ಬಂದೆ ಬಾ. ಯಾಡೆಳ್ಳಿ ನಿನಗೆ ಆತರು ಅಲ್ಲ ಅಳದಂಗ ಇರಲವ್ವ ಈ ಕೂಸು ನನಗಿರಲಿ. ತಿಳಿ ನೀರ ತೆಂಗಿನಲ್ಲಿ ಬೇಡ ಅಂಟಕತಿ. ತಿಳಿ ನೀರ ಕುಡಿ ನೀರ ಬಾಕಿ ಬಂಗಾರ ಮಾರಿ ತೊಳೆದೇನ. ಜೋ ಎನ್ನ ಕೋತಿಯ ಕಂದ, ನನ್ನ ಗಂಡ ಕೋತಿಯ ಕಂದ, ಮಲಗೋ ಮುಕುಂದ, ಮಕ್ಕರು ಎಂದ, ನನಗೂ ನಿದ್ದೆ ಮಾಡಕ್ ಬಿಡು ಅಂದ. ಅಯ್ಯ ಮಕ್ಕಂತಲ್ಲಿದೆ ನನ್ನ ಬಂಗಾರ ಗಿಟ್ಟಿ. ಕೋತಿ ಯಾಕಂದ ಅಲ್ಲಲ್ಲಿ ನನಗೆ ನಾ ಕೋತೇನ? ಸುಮ್ನಿರ್ರಿ, ಅದು ಕಾಡು ಹೇಳೋಷ್ಟೊತ್ತಿಗೆ ನನಗೆ ಇದ್ದು ಬಿದ್ದ ಹಾಡೆಲ್ಲ ಖಾಲಿ ಆದ ಹೊತ್ತಾಗ ನನ್ನ ಬಂಗಾರ ಇವ ಇದೆ. ನಿಮ್ಮ ಅವನ್ ಕಾಗಿ ಬಂಗಾರ. ಆನ್ಯಾಕಾಗಿ ಬಂಗಾರ ಕನ್ಲೆ ಹಂಗೋ ಅಲ್ಲಿ ನಿನ್ನ ಅಲ್ಲೇ ನಮ್ಮೂಗೇನೋ ಭಾಳ ಬೈತಿ ಅಂತೆ, ಏನೇನ ಅಂತಿ ಅಂತ. ಪಾಪ ನಮ್ಮ ಬೇಜಾರ್ ಮಾಡ್ಕೊಳಕತ್ತಿದ್ಲು. ಎತ್ತಬೇಕಂತ ಮಾತಾಡ್ತಾಳಪ್ಪ ಈಕೆ ಅಂತ ಹೇಳಿ ಬೇಜಾರ್ ಮಾಡ್ಕೊಳತಿದ್ಲು ಗೊತ್ತನ. ಇದಕ್ಲೆ ನಮ್ಮ ಮರ್ಯಾದೆ ಕೊಡಕ್ ಬರ್ತತಿಲ್ಲ. ಅತ್ತಿ ಅಂದ್ರ ಕಿಮ್ಮತ್ ಐತೆ ಇಲ್ಲ ನಿನಗ? ಅತ್ತಿ ಅಂದ್ರ ದೇವ್ರ ಸಮಾನ. ಏನ ಅತ್ತಿ ಅಂದ್ರ ದೇವ್ರ ಸಮಾನನ? ಅಯ್ಯ ಅಂದ್ರೆ ಅದೇ ತಾರ್ತಿ ತಟ್ಟಿ ಬುಟ್ಟಿ ಗಿಂಡಿ ಅದಾವಲ್ಲ ಹಂಗನ? ಅದಕ್ಕೇನ್ ಪಿತಾಂಬರಿ ಹಚ್ಚಿ ತೊಳಿಬೇಕನ್ನ ನಿಮ್ಮ ಅವನ್ನ? ಲೇ ಅತ್ತಿ ಅಂದ್ರೆ ದೇವ್ರ ಸಮಾನ ಅಂದ್ರೆ ದೇವರಿಗೆ ಉಪಯೋಗಿಸು ಸಾಮಾನುಗಳಲ್ಲ, ಸಮಾನ. ಎಂತದ ಒಂದ ನೀನ ಕೊಟ್ಟ ಹಚ್ಬೇಡ. ನಾ ಈಗ ಹೇಳಕತ್ತೇನೆ. ವಟ ಹಚ್ಬೇಡ, ಹೋಗತ್ತಗ. ಬೆಳತನ ಎಚ್ಚರಿದ್ದು ಕರ್ಕೊಂಡು ನೋಡಿ ಗೊತ್ತಾಕತಿ ಹಿಡ್ಸಕತ್ತಾಗ. ನಿಮ್ಮವ್ವ ಗನ್ ಕಿಡ್ಡಿ ಹಸ್ತಾಳ್ರಿ. ಮಾವ ನಿಂಗೆ ಗೊತ್ತಿಲ್ಲ ಅಲ್ಲ, ಒಂದು ಕೈ ಕಾಲು ಯೂಟರ್ ನೋಡದೆ ಇಷ್ಟು ಹಾರಾಡ್ತಾಳೆ ನಿಮ್ಮವ್ವ. ಇನ್ನು ಎಲ್ಲ ನೆಟ್ಟಿಗಿದ್ದಾಗ ಭಾಳ ಹಾರಾಡ್ಬಿಡು. ಆದ್ರೆ ಈಗ ಕೇಳತ್ತೀನಿ ಅಲ್ಲ, ನಮ್ಮವ್ವ ಆಕಿ ಮಗ ಮಾತಾಡೋದನ್ನ ಕದ್ದು ಕೇಳಿಸ್ಕೊಂಡು ಹೊರಗೆ ಹೇಳಿ ರಂಪ ರಾಮಾಯಣ ಮಾಡ್ತಾಳ. ಯಾರೇನು ಮಾತಾಡ್ತಾರ ಅಂತೇಳಿ ಕೇಳಿಸ್ಕೊಳ್ಳೋದೆ ನಿಮ್ಮವ್ವನ ಕೆಲಸ. ಒಂಥರ ನ್ಯೂಸ್ ಪೇಪರ್ ಇದ್ದಂಗೆ ನಿಮ್ಮವ್ವ, ಗೊತ್ತಾನ? ಅದೇ ಮವ್ವ ಒಂದು ಹಾಡೈತಲ್ಲ, ತಂಗಾಳಿಯಲ್ಲಿಂದ ಬೀಸುವೆ ಅಂತೈತಲ್ಲ, ಅದನ್ನ ತೆಗೆದು ಅತ್ತಿ ನೀ ಆ ಗೋಡಿ ಸಂದೆಗಿಂದ ಕೇಳಿಸಿಕೊಳ್ಳುವೆ ಅಂತ ಹಾಡ್ಬೇಕು. ಅರ್ಥವಾಗದೋಯಿತು, ಎತ್ತಾಗ ನಿಂತು ಮಾತಾಡಬೇಕು, ತಿಳಿಯದಾಗಿದೆ ನಮಗೆ ತಿಳಿಯದಾಗಿದೆ. ಏನ್ಲೇದ ಏನ ನನ್ನ ಬಗ್ಗೆನ ಮಾತಾಡಕತ್ತೀಯಲ್ಲ ಅನಜ? ಅಯ್ಯ ಮಾತಾಡ್ತಿದ್ರು ಹಂಗ ಹೊಕ್ಕನ್ ನೋಡು. ನಿಧಾನಕ್ಲಿ ಮೆಲ್ಲಕ್ ಹಾಕ. ಮೆಲ್ಲಕ ಹಾಕೇನ್ ಸುಮ್ನಿರ. ಅಣ್ಣ ಹೆಂಗಿದೆ, ಆರಾಮದಿಯಾ? ಆರಾಮದೇನಿ. ಏನ್ ಮಾಡ್ತಾಳ ನನ್ ಸೊಸಿ? ಕುಂತಾಳ ನೋಡಪ್ಪ ನಿನ್ ಸೊಸಿ. ಎಷ್ಟ್ ಚಂದ ಕುಬ್ಸ ಮಾಡಿಸ್ಕೋಬೇಕಂತ ಆಸೆ ಇತ್ತು. ನಾನ್ ನಿಂಗೆ ಕುಬ್ಸಕ್ಕ ಬಾ ಅಂತ ಫೋನ್ ಹಚ್ಬೇಕಂತ ಇದ್ದಿದ್ದು. ನೋಡಿದ್ರೆ 7ರಾಗ ಹುಟ್ಟು ಕುಂತಾಳ. ಇನ್ನೊಂದು ತಿಂಗಳು ಬಿಟ್ಟು ಹುಟ್ಟಿದ್ರೆ ಏನಾಕಿತ್ತು? ಅಮ್ಮಗ ಅವಮಾನ ಆಗೋದಕ್ಕಿಗೆ ಇಷ್ಟ ಇಲ್ಲ. ಅದಕ್ಕ ನೀ ಹಿಂಗ ಮಾಡ ಅತ್ತಿ, ಪೇಪರ್ನಾಗ ಹಾಕಿಸ್ಬಿಡ್ತಾನೆ. ಅವಮಾನ ಆಗದಲ್ಲ, ಎಲ್ಲಾರು ನೋಡಿ ತಿಳ್ಕೊಬೇಕು. ಮತ್ತೆ ತಲೆ ಹಿಡ್ಸಕತ್ತಾಗ ಸುಮ್ನಿರೀಗ. ಅಣ್ಣ ಏನಾಯ್ತು? ಖುಷಿ ವಿಚಾರ? ಖುಷಿ ವಿಚಾರ ಏನಾಯ್ತವ ನಿಂದೆ? ಈ ಖುಷಿ ವಿಚಾರ? ಅಯ್ಯೋ ಖುಷಿ ವಿಚಾರ ಅಲ್ಲಣ್ಣ, ಖುಷಿನ್ ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ದಲ್ಲ, ಅದೇನಾಯ್ತು ಅಂತ ಕೇಳಿದ್ದ. ನಿಂಗೆ ಯಾರು ಹೇಳಿದ್ರು? ಅಯ್ಯ ನೀ ಅವು ಫೋನ್ ಹಚ್ಚಿ ಮಾತಾಡತ್ತಿದ್ದಲ್ಲ, ಅದು ನೀ ಎತ್ತಿ ಆ ಸಂಧ್ಯಾಗ ನಿಂತು ಕೇಳಿಸ್ಕೊಂಡು ಅದನ್ನ ಮನ್ಯಾಗೆಲ್ಲ ಹೇಳಿ ದೊಡ್ಡ ರಾಮರಾಮಾಯಣ ಮಾಡೈತಿ. ಅಜ್ಜ ಹೊಲಕ್ ಹೋಗೈತಿ, ನಿನ್ನಾಗ ಭಾರಿ ಸಿಟ್ಟಾಗೈತಿ. ಏನ್ಲಿ ಅದು ನನ್ನ ಬಗ್ಗೆ ಚಾಡ ಹೇಳಾಕತ್ತೀಯನ? ಅತ್ತಿ ನೀ ಯಾಕೆ ಸುಮ್ನಿರಂಗಿಲ್ಲತ್ತಿ? ನಿಂಗೆ ಯಾಕೆ ಬೇಕಿವೆಲ್ಲ? ನನಗೆ ನಮ್ಮ ಹೋಗಿ ಸಂಬಂಧಪಟ್ಟಿದ್ದು. ನೀ ಯಾಕೆ ಕೇಳಕ್ ಹೋದಿ ಅತ್ತಾಗ ಒಂದ್ ಏನ್ ಮನುಷ್ಯ ಮಾತಾಡಂಗಿಲ್ಲ ನೋಡತ್ತಿ ಅತ್ತಾಗ. ಅಲ್ಲ ನೀ ಯಾಕತ್ತಿ? ನೀ ಸುಮ್ನೆ ಇರ್ಬೇಕಿಲ್ಲ. ನಾ ಎಲ್ಲ ಮಾತಾಡ್ಕೊಂತಿದ್ದೆ. ನಾನು ಅವಾಗ ಹೇಳ್ಬೇಕು ಅಂತ ಇದ್ದಿದ್ದಲ್ಲದು ಅತ್ತಾಗ. ಈ ಅವ್ವ ಎಲ್ಲದಿ ಅಂದ್ಲು, ಹಿಂಗಿಂಗ ಇಲ್ಲೇ ಕಾಲೇಜ್ ಕಡೆ ಅದನಿ ಅಂದೆ. ಟ್ರೈನ್ ಸೌಂಡ್ ಕೇಳ್ತತ್ತಲ್ಲ ಅಂದ್ಲು. ಮತ್ತಿನ್ನೇನ್ ಬಿಡು, ಹೋಲ್ ಹಾಕಿ ಹತ್ರ ಮುಚ್ಚಿಡೋದು ಅಂತ ಒಂದ್ ಮಾತಿಗೆ ಬಿದ್ದು ಹೇಳಿದ್ದು ನೀನೊಂದತ್ತಾಗ. ಅದ್ ಯಾಕತಿ ಹೇಳಕ್ ಹೋದಿ? ನನಗ ಬೈತಿ ಅನ್ಲ ನೀನ? ಅಪ್ಪ ಬಾರಿ ದೊಡ್ಡವಾಗಿ ಬಿಡು, ಬಾರಿ ದೊಡ್ಡವಾಗಿ ಅಪ್ಪ. ಅದಕ್ಕೆ ಹೇಳದ್ ಮತ್ತೆ
ಏನ ನಿನ್ನ ಆಡಿಸಿ ಕುಂಡಿ ತೊಳೆದು ಬೆಳೆಸಿದ್ದೆಲ್ಲ ಮರ್ತು ಬಿಟ್ಟಿಯಪ್ಪ ನೀನು ಈಗ ಏನ ಭಾಳ ದೊಡ್ಡವಾಗಿಬಿಟ್ಟಿ ಈಗ ನೀನು. ನಾನು ಹೋಗಿ ಹೋಗಿ ನಮ್ಮಳೆ ಅನ್ನೋದಷ್ಟೇ. ನಿನಗೆ ಎಲ್ಲ ಐತದು ಸ್ವಲ್ಪರ ನಮ್ಮ ಅತ್ತೆ ಏನಾದಿದ್ದೀರ ನೀ ಹಿಂಗೆ ಮಾಡ್ತಿದ್ದೇನೆ ಹೇಳಂಗಾರ ನೋಡೋಣ. ನನಗೂ ಹಿಂಗೆ ಮಾತಾಡ್ತೀಯಲ್ಲ. ಯೋ ಅಣ್ಣ ಬಾ ಈ ಕಡೆ. ಅತ್ತಿ ಕುಟ್ಟಿ ಏನೋ ಮಾತಾಡಿದ್ರು ಬಂಡಿ ಮೇಲೆ ಮಳೆ ಹೋದಂಗೆ. ನಮ್ಮ ಅತ್ತಿ ತಿಳ್ಕೊಳಂಗಿಲ್ಲ. ಬಾ 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 ಈ ಕಡೆ ಬಾ. ಸುಮ್ಮನೆ ಖಾಲಿ ಪೀರಿ ಅದಕ್ಕೆ ಟೈಮ್ ಕಳ್ಕೊಂತಿ ಗುಡ್ಡಕ್ಕಲ್ಲ ಹೊತ್ತಂಗೆ. ಅವಲ್ಲೇ ಹಿತ್ಲಾಗದ ನೋಡು. ಊರು ಹಡಿಬಿಟ್ಟು ನನಗೆ ಗುಡ್ಡಕ್ಕಲ್ಲ ಹೊತ್ತಂಗೆ ಅಂತೀಯೇನ? ಹಾಂ ಇವ ಏನು ಮಾಡ್ದವ? ಹೊರಗಿಂದ ಯಾವ್ದಾರ ತಂದಿದ್ರೆ ಮರ್ಯಾದೆ ಕೊಡ್ತಿತ್ತ? ಇದು ಮನೆ ಅಂದ ಅಲ್ಲ, ಒಂದು ಚೂರ ಮರ್ಯಾದೆ ಕೊಡ್ತಾಳ ನೋಡು. ಅಲ್ಲೇ ನಿಂತ ನೋಡಿ ಇವ ಹೆಣ್ಣನಂತ ಬಾಡೆ. ಹೆಂಡತಿ ಕೊಟ್ಟು ಬುದ್ಧಿ ಹೇಳೋದು ಏಟ್ರ ಐತೆ ನೋಡಂಗ. ಹಾಂ ಸುಮ್ಮನೆ ನಿಂತ ನೋಡಂಗ. ಒಟ್ಟು ನಾನೊಬ್ಬೆ ಕಗ್ಗಕ್ಕೆ ಬಿದ್ದೇನಿಲ್ಲ ಎಲ್ಲರ ಕಡೆ ಅನಸ್ಕೊಳಕ್ಕೆ. ಸುಮ್ಮನೆ ಇರ್ಲಿ, ಏನೇನಾರ ಅನ್ಬೇಡ. ಏನೇನಾರ ಅಂದಿಲ್ಲ, ನಿಮ್ಮವು ಮಾಡಿದ್ದೆ ಹೇಳಿದ್ದ. ನಿಮ್ಮ ತಾಯಿ ಮಗನ ನಡಕ ನಮ್ಮವು ಬಂದು ಕಿಡ್ಡಿ ಮಾಡಿದ್ರ ನಿಂಗೆ ಹೆಂಗಾಕತಿ? ಮತ್ತೀಗ ನಮ್ಮವ್ವ ನಮ್ಮ ಅಣ್ಣನ ವಿಚಾರದಾಗ ನಿಮ್ಮವು ಕಿಡ್ಡಿ ಮಾಡ್ತಾಳ? ಬಿಡ್ಲೆ, ಕಿಡ್ಡಿ ಮಾಡಕ್ ಏನೈತಿ? ಈ ಮನಿ ಮಗಳು ನಮ್ಮವ್ವ. ನಿನಗಿಂತ ಜಾಸ್ತಿ ಅಧಿಕಾರ ಐತಿ ಗೊತ್ತನ? ನಾನು ಈ ಮನಿ ಮೊಮ್ಮಗ ಮತ್ತು ಈ ಮನಿ ಅಳಿಯ ಎರಡು. ಅಳಿಯ ಅಲ್ಲ, ನೀ ಮನಿ ತೊಳೆಯ. ಮೊಮ್ಮಗಂತ ಇದು ಅಂತ ಸುಮ್ ಕುಂದ್ರ ಸಾಕು. ಖುಷಿ ಅವ ಖುಷಿ ಹಾಪ ಸಿಟ್ಟು ಬಂತನವ ನನ್ನ ಮೇಲೆ. ನಮ್ಮಪ್ಪ ಎಷ್ಟು ಹೊಲಸದಾನ, ನಾನು ಹೊಡೆದ್ಬಿಟ್ನ ಅಂತೇಳಿ. ನಾ ಒಟ್ಟಾರ ನಿನ್ನ ಮ್ಯಾಗ ಕೈ ಮಾಡಿದ್ನೇನ ಹೇಳಂಗಾರ ನೋಡೋಣ. ನನಗೆ ಒಮ್ಮಿಂದ ಮಕ್ಕ ಏನಿದು ಹಿಂಗೆ ಆಗ್ಬಿಡ್ತಲ್ಲ, ಏನಿದು ಇಂಥದ್ದೊಂದು ಸುದ್ದಿ ಕೇಳಿಬಿಟ್ನಲ್ಲ ಅಂತೇಳಿ ಭಾಳ ಬೇಜಾರತ್ವ. ಅದು ಅಲ್ಲದೆ ಬೇರೆ ಯಾರು ಹೇಳಿದರೆ ನನಗೆ ಅಷ್ಟು ಗಡ ನಂಬಿಕೆ ಬರ್ತಿದ್ದಿಲ್ಲ. ಗಿರ್ಜಕ್ಕರ್ ಹೇಳಿಬಿಟ್ರಲ್ಲ ಏನು ಎತ್ತ ಅನ್ನೋದು ನನಗೆ ಭಾಳ ಒಂಥರ ನನಗೆ ಒಂಥರ ಇದಾಗ್ಬಿಡ್ತು. ಅವ್ವ ನಮ್ಮ ಮರ್ಯಾದೆಗೆ ಭಾಳ ಅನಿಸ್ತೇನವ. ಏನಿರ್ತೈತೆ ಇಲ್ಲ ಗೊತ್ತಿಲ್ಲ, ನಮ್ಮ ಮರ್ಯಾದೆ ಮುಖ್ಯ. ಆಮೇಲೆ ನಿನ್ನೆ ಆ ಮನೋಜ ಹೆಂಗೆ ಮಾತಾಡಿ ಹೋಗ್ಬಿಟ್ಟ ನನಗೆ. ಲ್ಯಾಪ್ಟಾಪ್ ಯಾಕೆ ಕೊಟ್ಟು ಅದನ್ನು ಕಂಪ್ಯೂಟ್ರ್ ಅಂತ ಕೇಳಿದ್ದಕ್ಕೆ ನಾನು ಆಕಿನ ಲಗ್ನ ಕೊಟ್ಟೇನಿ, ಆಕೆ ಇಷ್ಟ ಹಂಗೆ ಹಿಂಗೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡಿ ಹೋದ. ನಾವು ಒಂದು ಮಾತು ಹೇಳ್ತೀನಿ ಮಗಳ ನಿನಗೆ, ಏನು ನನಗೆ ನೀ ಆ ಮನೆ ಸೊಸಿ ಆಗೋದು ಇಷ್ಟ ಇಲ್ವಾ? ಇಷ್ಟ ಇಲ್ಲ. ಅಪ್ಪಿ ತಪ್ಪಿನೂ ಏನಾರ ನಿನ್ನ ಮನಸ್ಸಿನ್ಯಾಗ ಅಕಸ್ಮಾತ್ ಏನು ಅವನ ಬಗ್ಗೆ ಏನಾರ ಹಂಗಿತ್ತಂದ್ರೆ ತೆಗೆದುಬಿಡ್ತೀಯ ನನ್ನ ಮಗಳ? ಈ ಅಪ್ಪನಿದು ಒಂದು ಆಸೆ ಈಡೇರಿಸ್ತೀಯನ ಹೇಳು? ಅಪ್ಪ ಯಾಕಲ ಆಕಿಗೆ ಅಷ್ಟೊಂದು ಒತ್ತಾಯ ಮಾಡಕತ್ತಿ? ಯವ್ವ, ಅಪ್ಪ ಮಗಳ ಮಾತು ಒಂದೀಟ್ ತಡಿ, ಒಂದೀಟ್ ನಾ ಮಾತಾಡಕ್ಕೆ ಬಿಡು. ನಾನು ಈ ಮಾತು ಯಾಕೆ ಹೇಳಕತ್ತೇನೆ ಅಂದ್ರೆ, ನಿಮ್ಮ ತಂಗಿ ಒಳ್ಳೆಕಿರ್ಬೋದು, ನನ್ನ ತಂಗಿ ಏನು, ಆದ್ರೆ ಅವ್ರ ಮಾವ ಒಳ್ಳೆವಿಲ್ಲ. ಯಾಕೋ ಆ ಮನೆಗೆ ನನ್ನ ಮಗಳು ಕೊಡಕ್ಕೆ ನನ್ನ ಮನಸ್ಸು ಒಪ್ಪವಲ್ತು. ಅದ್ರಾಗ ಯವ್ವ ನಿನ್ನ ಆ ಮನೆಗೆ ಕೊಟ್ಟು ಮದುವೆ ಮಾಡಕ್ಕೆ ನನ್ನ ಮನಸ್ಸು ಒಪ್ಪವಲ್ತ. ಇದಕ್ಕಿಂತ ಇನ್ನೇನು ಹೇಳಲಿ? ನಿನ್ನ ಓದ್ಸಕ್ಕೆ ನಾವು ಒಪ್ಕೊಂಡಿದ್ದ ಕಾರಣ ಏನು ಗೊತ್ತನ? ನಮ್ಮನ್ನು ರೊಕ್ಕಿಲ್ದಾರ ಹಂಗೆ ಹಿಂಗೆ ಅಂತ ಭಾಳ ಬೇಕಾರಾಗಿ ಕಾಣ್ತಾರಲ್ಲ, ಅದಕ್ಕೆ ನನ್ನ ಮಗಳು ಓದಿ ಆಕಿ ದುಡಿತಾಳ ಬಿಡ್ತಾಳ, ಒಂದು ಸ್ಥಾನಕ್ಕೆ ಏರಿ ನಿಂದಿರ್ಬೇಕನ್ನೋದು ನನಗೆ ಭಾಳ ಇತ್ತಲ್ಲ. ಆಗ ಏನು ನಾನು ನಿನ್ನ ಓದಿಸ್ತೀನಿ, ಓದು, ನನಗೆ ಎಷ್ಟಾರ ತ್ರಾಸಾಗಲಿ ನಾ ಓದಿಸ್ತೀನಿ, ಓದು. ಆದ್ರೆ ಆ ಮನೆ ಸೊಸಿ ಆಗಬೇಡ. ಅವನಿಗಿಂತ ಚಲೋ ಸ್ಥಾನದಾಗ ನೀ ಏರ್ಬೇಕು. ನಿನ್ನ ಮನಸ್ಸಿನಾಗ ಏನಾರ ಅವನ ಬಗ್ಗೆ ಅಂತ ಭಾವನೆ ಐತೇನ? ಅಪ್ಪ ಅದು ಅಪ್ಪ ಇತ್ತು, ಆದರೆ ಈಗಿಲ್ಲಪ್ಪ. ಇತ್ತು ಆದ್ರೆ ಈಗಿಲ್ಲ. ಯಾಕವಾ? ಅಪ್ಪ ಅದೇನಂತಂದ್ರೆ ಅವ ಜಾಸ್ತಿ ಅಂದ ಚಂದಕ್ಕೆ ಬೆಲೆ ಕೊಡ್ತಾನ, ಗುಣಕ್ಕಲ್ಲ. ಅದು ಅವತ್ತು ನನಗೆ ಅವನ ಬಗ್ಗೆ ಭಾಳ ಬೇಜಾರಾತು. ಇವತ್ತು ಆಕಿ ಚಂದ ಕಂಡ್ಲಂತ ಆಕಿನ ಪ್ರೀತಿ ಮಾಡಿ ಮನೆಗೆ ಕರ್ಕೊಂಬಂದು ಅಷ್ಟು ಪರಿಚಯ ಮಾಡಿಸಿ ಒಡನಾಟ ಮಾಡಿದ. ನಾಳೆ ನನಗಿಂತ ಚಂದ ಯಾವ ಯಾಕ್ಯಾರ ಕಂಡ್ರೆ ಮತ್ತೆ ಅಕ್ಕಿನ ನೋಡೋ ಅಂತವಿವ ಅನ್ನೋ ಒಂದು ಭಾವನೆಗೆ ನಾನು ಅವನ ಬಗ್ಗೆ ತಲೆನೇ ಕೆಡಿಸ್ಕೊಲಿಲ್ಲಪ್ಪ. ಆದ್ರೆ ಅವ ಹಂಗೆ ಮಾಡೋದಿಲ್ಲ. ಏನೋ ಅವಾಗ ಹಂಗೆ ಮಾಡ್ಯಾನ, ಆದ್ರೆ ಈಗ ಹಂಗೆ ಮಾಡಲ್ಲವ, ನನಗೆ ಗೊತ್ತೈತಿ. ಆದರೂ ಯಾಕೋ ಮನಸ್ಸು ಸರಿ ಇಲ್ಲಪ್ಪ. ಅದನ್ನ ಹೇಳ್ತಾ ಇರೋದು. ಅದನ್ನ ಕೊಟ್ನೆ ಇದನ್ನ ಕೊಟ್ನೆ, ಹಂಗೆ ಮಾತಾಡ್ಸಿನಿ ಹಿಂಗೆ ಮಾತಾಡ್ಸಿನಿ ಅಂತೆ ಒಳಗೆ ಹಾಕ್ಕೊಂಡಾದ್ರೆ ನೀವು ಅನ್ನಕ್ಕೆ ಹೋಗ್ಬೇಡ ಮಗಳೇ. ಅವನು ಮಾತಾಡಿಸ್ಬೇಡ ಅಂತ ಅಷ್ಟು ಹೇಳ್ತೀನಿ. ಯಾಕೆ ಮಾತಾಡಿಸ್ತಿ? ಅವನು ಬಿಟ್ಟು ದೂರ ಇರು ನೀನು. ಈಗ ಕಂಪ್ಯೂಟ್ರು ಅವನೇ ಕೊಟ್ಟಿದ್ದು. ಏನು ನಿನಗೆ ಈ ವಿಷಯ ಗೊತ್ತಿತ್ತೋ ಗೊತ್ತಿಲ್ಲೋ ನನಗಷ್ಟು ಹೇಳು. ಆಕಿಗೆ ಗೊತ್ತಿಲ್ಲಲ್ಲ, ನನಗೆ ಹೇಳಿದ್ದ. ಆಕಿಗೆ ಗೊತ್ತೇ ಇಲ್ಲದ ವಿಚಾರ ಗೊತ್ತನ? ಸುಮ್ಮನೆ ಯಾಕೆ ಹಂಗಿದ್ ಮಾಡ್ತಿ? ಅಪ್ಪ ನನಗೆ ಫಸ್ಟ್ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾತು. ನಾನು ಬೈದೆ ಯಾಕೆ ಕೊಡಕ್ಕೆ ಹೋದಿ ಅಂತೇಳಿ. ಬೈದ ಮೇಲೆ ನೀನು ನನಗೆ ಹೇಳ್ಬೇಕಿತ್ತ? ಇಲ್ಲ ಯಾಕೆ ಹೇಳಲಿಲ್ಲ? ಅಂದ್ರೆ ಅಪ್ಪಗೆ ಮೋಸ ಆದ್ರೂ ಅಡ್ಡಿ ಇಲ್ಲ, ಅಪ್ಪಗೆ ಸುಳ್ಳು ಹೇಳಿದ್ರು ಅಡ್ಡಿ ಇಲ್ಲ ಅಂತ ನಿನಗೆ ಅನಿಸ್ತಾನ? ಹೇಳು. ಇಲ್ಲಪ್ಪ ತಪ್ಪಾತು, ಇನ್ನು ಯಾವತ್ತೂ ಹಿಂಗೆ ಮಾಡಂಗಿಲ್ಲ. ನನ್ನ ಮಾತು ಮಿಕ್ಕಿ ನೀ ಯಾವುದೇ ಕಾರಣಕ್ಕೂ ಅವ್ರ ಮನೆ ಸೊಸಿ ಆಗ ಕೂಡ್ದು. ಆಯ್ತಪ್ಪ. ಬೇರೆ ಒಳ್ಳೆ ಮನೆ ಸೇರಿ ಚಂದಂಗೆ ಜೀವನ ಮಾಡ್ಕೊಂಡು ಖುಷಿಯಿಂದ ಇರ್ಬೇಕು ಮಗಳೇ. ಅವ್ರ ಮನೆ ಸೊಸಿ ಮಾತ್ರ ಹಾಕೂಡ್ದು. ಆಯ್ತಪ್ಪ, ಆತು. ನೀ ಇಷ್ಟು ಹೇಳಿದ್ಮೇಲೆ ನಾನು ಇನ್ಮೇಲೆ ಅದ್ರ ಬಗ್ಗೆ ನಾ ತಲೆ ಕೆಡಿಸ್ಕೊಳ್ಳಲ್ಲ. ಈಗೂ ನನ್ನ ಲಕ್ಷ್ಯ ಬರೀ ಓದೋದ್ ಕಡೆ ಅಷ್ಟೇ ಆಯ್ತಪ್ಪ.
ಆತ ಓದುದ್ರ ಕಡೆ ಅಷ್ಟ ಲಕ್ಷ ಕೊಡು. ಆಮೇಲೆ ಅದು ಯಾವ್ಯಾಕೆ ಗೆಳತದಾಳಲ್ಲಕ್ಕಿ ಊರಿಗೆ ಮುಂಚೆ ಹೊಟ್ಟಿಲ್ಲ ಅದಕ್ಕೆ ಏನು ಅಂತ ನಾಲ್ಕುಗಳು ಸವಾಸ ಬಿಟ್ಟು ನೀನು ಒಬ್ಬೇಕೆ ಯಾವ್ದಾರ ಒಂದು ಹಾಸ್ಟೆಲ್ ರೂಮ್ನಾಗ ಇರಂಗಿದ್ರಿ ಇದ್ದು ಒಬ್ಬೇಕೆ ಓದ್ಕೊ. ಇಂಥ ಚಿಲ್ಲರ್ ಸವಾಸ ಮಾಡಬಾರ್ದು. ಕುಡ್ಕುರ್ ಜೋಡಿ ಇದ್ರೆ ಕುಡುಕ್ರಾಕಾರ, ಕೆಡ್ಕರ್ ಜೋಡಿ ಇದ್ರೆ ಕೆಡ್ಕರಾಕಾರ, ಹಂಗ ಒಳ್ಳೆಯರ್ ಜೋಡಿ ಇದ್ರೆ ಒಳ್ಳೆಯರ ಆಕಾರ. ಅದಕ್ಕೆ ನಾ ಹೇಳ್ತೇನಲ್ಲ, ಆದಷ್ಟು ಅಂತರಿಂದ ದೂರ ಇರು. ಈಗ ನೋಡು, ಗಿರ್ಜಕ್ಕರಿಗೆ ಅವು ಫೋನ್ ಹಚ್ಚಿ ಹೇಳಿದ್ಲು, ಅವ್ರು ಸುಮ್ಮನೆ ಆದ್ರು, ಬೇಜಾರು ಮಾಡ್ಕೊಂಡಿರ್ತವ ನಾ ಯಾಕೆ ಹಿಂಗೆ ಮಾಡಿದ್ನೆ ಏನ ಅಂತೇಳಿ. ಅದೇ ಯಾರ ಬೇರೆದವ್ರು ನಮ್ಮ ಊರಾನವ್ರು ನೋಡಿದ್ರೆ ಇಷ್ಟು ಸುಲಭಕ್ಕೆ ಸುಮ್ಮನಕ್ಕಿದ್ರಂತ ಮಾಡಿಯ ಇಷ್ಟೊತ್ತಿಗೆ ನ್ಯೂಸ್ ಪೇಪರ್ನೇ ಕೊಟ್ಟಂಗಾಗಿರ್ತಿತ್ತು. ಅವಾಗ ಏನು ಮಾಡ್ಬೇಕಿತ್ತವ ನಾನು ಹೇಳ? ಊರ್ಲ್ ಹಾಕೊಳ್ಳೋದು ಒಂದ ಬಾಕಿ ಉಳಿತಿತ್ತು. ನೀ ಅಂಥದ್ದು ಮಾಡಿಲ್ಲ ಕರೆ, ಆದ್ರೆ ನನ್ನ ಪರಿಸ್ಥಿತಿ ಏನಕ್ಕಿತ್ತು ಅಂತ ವಿಚಾರ ಮಾಡಿಯ ಹೇಳಿದ್ರೆ ಯಾರು ನಂಬ್ತಿದ್ರು ಹೇಳು? ಅಯ್ಯೋ ಅಲ್ಲೇ ಅವು ಬೆಂಗಳೂರಾಗ ಅವ್ರ ಮಾವನ ಮಗ ಅದಾನೆ, ಏನು ನಡೆಸ್ಯಾವ ಯಾರಿಗೆ ಗೊತ್ತು, ಏನು ಮಾಡ್ಯಾವ ಯಾರಿಗೆ ಗೊತ್ತು ಅಂತೇಳಿ ಎಷ್ಟು ಮರ್ಯಾದಗೀಡಕ್ಕಿತ್ತು. ಅದನ್ನ ಯೋಚನೆ ಮಾಡಿಯನ? ಹೌದಪ್ಪ, ನಾನು ದೊಡ್ಡ ತಪ್ಪು ಮಾಡಿದೆ. ಇನ್ನೆಷ್ಟು ಓದೋದೈತವ ನಿಂದದು? ಅಪ್ಪ ಈ ವರ್ಷ ಮುಗಿದ್ರೆ ಇನ್ನೊಂದು ವರ್ಷ ಅಷ್ಟೇ ಉಳಿತು. ಆತ ನಾ ಒಂದು ಮಾತು ಕೇಳಿ ತಪ್ಪಿಕೊಳ್ಳೋದಿಲ್ಲ. ಏನಪ್ಪ ಅದು? ಮದುವೆ ಆದ್ಮೇಲೆ ಓದ್ತೀಯನ? ಓದಿಸ್ತೀನಿ ಅಂತಂದ್ರ ಅವ್ರು ಯಾರು ಒಳ್ಳೆ ಸಂಬಂಧ ಸಿಕ್ಕ್ರ? ಅಯ್ಯ, ಮದುವೆ ಆದ್ಮೇಲೆ ಓದು ಕೇಳ ಕಂಡನ ನಾನು. ಸುಮ್ಕುಂದ್ರಿ ಸಾಕ. ಮದುವೆ ಆದ್ಮೇಲೆ ಮಕ್ಳಿಗೆ ಓದ್ಸಕ ಪುರ್ಸ ಸಿಗಲ್ಲ, ನಾವು ಓದೋದಂತ ಒಲಿ ಊದೋದಷ್ಟೇ. ಅಲ್ಲ, ಮದುವೆ ಆದ್ಮೇಲೆ ಎಲ್ಲಾರು ಓದಕತ್ತೇನ್ರಿ? ಮಾಡೋ ಕೆಲ್ಸದೊಳಗ ಕತಿ ನಿಮ್ದೊಂದತ್ತಾಗ. ಅಪ್ಪ ನಂಗೆ ಇಷ್ಟ ಇಲ್ಲ, ಮದುವೆ ಆದ್ಮೇಲೆ ಓದಕ್ಕಾಗಲ್ಲಪ್ಪ. ಏನಿದ್ದು ಮದುವೆಗಿಂತ ಮುಂಚೆ ಓದ್ಬಿಡ್ಬೇಕು. ಹಂಗೆ ಕೆಲವ್ರು ಎಲ್ಲಾರ ಓದಿ ಏನಾರ ಸಾಧನೆ ಮಾಡಿರ್ಬೋದು, ಆದರೆ ನನಗದಾಗಲ್ಲಪ್ಪ. ನನ್ಗೆ ಯಾವ ಮದುವೆಗಿದ್ವಿ ಅಂತ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಆಯ್ತವ. ಹೌದನ ಶಾಂತಕ್ಕ? ಅಯ್ಯೋ ದೇವ್ರೆ, ಇಷ್ಟೆಲ್ಲ ಆತೇನ? ಛೇ, ಎಂತ ಕೆಲಸ ಆಗೋತು. ಅಯ್ಯೋ ಎಂತ ಕೆಲಸ ಆತಂತೀಯಲ್ಲ. ನನ್ನ ಮೊಮ್ಮಗಳಿಗೆ ನನ್ನ ಮಗ ಹೊಡೆದ ಒಂದು ಬರ ನನಗೆ ಒಂಥರ ಕಣ್ಣ ನೀರು ಬಂದಂಗೆ ಆಗ್ಬಿಡ್ತವ. ಪಾಪ, ಅಪ್ಪ ನಾನು ಏನು ತಪ್ಪು ಮಾಡಿಲ್ಲ, ಅಪ್ಪ ನಾನು ಏನು ಮಾಡಿಲ್ಲ ಅಂತೇಳಿ ಅತ್ತೇ ಬಿಡ್ತು ಪಾಪ. ಅಯ್ಯೋ ಮನೋಜನು ಬಂದಿದ್ದ, ಅವನು ಮಾವ ಅಂತದ್ ಏನಿಲ್ಲ ಅಂತ ಹೇಳಿದ್ರೆ ಏನು ಅವನು ಹೊಡೆದ್ನಪ್ಪ. ಪಾಪ ಏನು ಮಾಡ್ಬೇಕದು? ಸುಮ್ಮನಾತು. ಹೊಳ್ಳೆ ಆ ಸ್ವಲ್ಪತ್ತಿಗೆ ಜಗಳ ಮಾಡಕತ್ಬಿಟ್ಲೆ ಇದೇನು ಎತ್ತ ಅಂತೇಳೆಲ್ಲ ಬೈದಾಡಕತ್ತಾರಲ್ಲ, ತೆಲಿಕೆಟ್ಟ ಅವನು. ಆಮೇಲೆ ಸಾಲದಕ್ಕೆ ಆ ಲಟಪಟಿ ಆಯ್ತಲ್ಲ ಅದು ಕೆಲಸ, ಅದು ಓದ್ತಾಳಲ್ಲಕ್ಕೆ, ಅದು ಕೊಟ್ಟಿದ್ದು ಗೊತ್ತಾಗ್ಬಿಟ್ಟತೆ. ಅದು ಕೊಟ್ಟಿದ್ದು ಗೊತ್ತಾದ್ಮೇಲೆ ಅಂತೂ ತಗೋ ಇನ್ನೂ ಹಚ್ಚಿ ಓದಾಕತ್ತಿ ಬಿಟ್ಟ. ಕಡೆಗೆ ಅವನು ಹೇಳಬಿಟ್ಟ, ನಾಕಿನ ಮದುವೆ ಆಗ್ಬೇಕು, ಅದಕ್ಕೆ ಕೊಟ್ಟನಿ, ಅದನ್ನೇನು ಕೇಳ್ತಿ ಮಾವ ನೀನು, ನನಗೆ ಆಕಿನ ಬೇಕು ಅಂತೇಳಿ ಅಂದು ಹೋಗ್ಬಿಟ್ನಪ್ಪ. ಅಯ್ಯೋ ಎಂಥ ಕೆಲಸ ಆಗೋತಾ ಶಾಂತಕ್ಕ. ಅದಕ್ಕೆ ನೋಡು, ದುಡುಕಬಾರ್ದು ಅಂತ ಹೇಳ್ತಾರಲ್ಲ, ಅದೇನು ಸುಮ್ಮನೆ ಅಲ್ಲ. ನಾನು ಒಂದು ದುಡುಕಿನ ಸ್ವಭಾವದಿಂದ ಹಿಂಗೆ ಆಗ್ಬಿಡ್ತಲ್ಲ. ನನ್ನಿಂದ ಪಾಪ ನಿಮ್ಗೊಂದು ಇದ್ರೊಳಗೆ ಎಷ್ಟು ತೊಂದರೆ ಆಗ್ಬಿಡ್ತ ಶಾಂತಕ್ಕ. ತೊಂದರೆ ಆತವಾಗಿರ್ಜಿ, ಇಲ್ಲ ಅಂತ ನಾ ಯಾಕೆ ಸುಳ್ಳು ಹೇಳಕೋಲಿ, ಭಾಳ ತೊಂದರೆ ಆತ್ಬಿಡು ಖರೇನ. ಅಯ್ಯೋ ಖುಷಿ ಏನು ನನ್ನ ಮೇಲೆ ಜಗ್ಗು ಬೇಜಾರಾಗಿರ್ಬೇಕಂಗಾರ, ಸಿಟ್ಟ ಬಂದಿರ್ಬೇಕು ಅಕ್ಕಿಗೆ. ಇಲ್ಲ ಪಾಪ ಸಪ್ಪ ಕುಂತಿತ್ತು. ತಪ್ಪಾತವ ನನಗೆ. ಒಂಚೂರು ಶಾಂತಕ್ಕ ಆಮೇಲೆ ಒಳಗೆ ಹೋದಂದ್ರೆ ಒಂಚೂರು ಖುಷಿ ಕಡೆ ಫೋನ್ ಹಚ್ಕೊಡ. ಇರ್ಲಿ ಬೇಜಾರ್ನಾಗ ಅದಾಳ, ಸಮಾಧಾನ ಇದ್ದಾಗ ನಾನು ಹಚ್ಕೊಡ್ತೀನಿ. ಆಮೇಲೆ ಹೇಳ್ತೀನಿ ತಗೋ, ಆಕಿ ಹಿಂಗೆ ಏನೋ ಒಂದು ತಪ್ಪು ತಿಳುವಳಿಕೆಯಿಂದ ಆಗಿತ್ತು ತಗೋರವ, ಆಕಿನೂ ತಪ್ಪಾತಂದ್ಲು ಅಂತ ಹೇಳ್ತೀನಿ ತಗೋ ನಾನು. ಆತ ಶಾಂತಕ್ಕ, ಒಟ್ಟೆ ನನ್ನ ಬಗ್ಗೆ ನನಗೆ ಇದೊಂದು ಸಲ ಭಾಳ ಅಸಹ್ಯ ಆಗಕತ್ತವ. ಎಂಥ ಕೆಲಸ ಮಾಡಿಬಿಟ್ನೆ ಶಾಂತಕ್ಕ. ನಾ ಯಾಕೆ ನಿಮಗೆ ಹಿಂಗೆ ಇದು ಮಾಡಿಬಿಟ್ನೆ ಅನ್ನೋದು ನಂಗೆ ಅರ್ಥ ಆಗೋಲ್ತು. ಇಲ್ಲಿ ಬಿಡು, ಕೆಲವೊಂದು ಟೈಮು ಆಕತಿ, ಏನು ಮಾಡೋಕ್ಕಾಕತಿ. ನನ್ನ ಮೊಮ್ಮಗಳ ಮ್ಯಾಗ ನಂಗೆ ನಂಬಿಕೆ ಇತ್ತಪ್ಪ, ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ ಆಕಿನ್ನ. ನನಗೆ ಆ ಹಾಳಾದ ನರ್ಸ್ ಆಕಿ ಹೇಳಲಿಲ್ಲ ಅಂದಿದ್ರೆ ನಾನು ಈ ಥರ ತಲೆನೇ ಕೆಡಿಸ್ಕೊಂತಿದ್ದಿಲ್ಲ. ಆ ಹಾಳಾದ ನರ್ಸ್ ಹೇಳಿದ್ರಿಂದನೇ ಇಷ್ಟೆಲ್ಲ ಆಗಿದ್ದೆ. ಛೇ, ಆಕಿನ ಚಪ್ಪಲ್ಲ ಹೊಡಿಬೇಕು ಆಕಿನ. ಇರ್ಲಿ ಈಗ ಮತ್ತೆ ಅದಕ್ಕಂತ ಇದು ಹೋಗಿ ಮಾತಾಡೋದು ಮಾಡೋದು ಏನು ಮಾಡಕ್ಕೆ ಹೋಗ್ಬೇಡ, ಹಾಳಾಗಿ ಹೋಲತ್ತಾಗ. ಆಕಿ ಗೆಳತಿ ಅಂತ, ಆ ಗೆಳತಿ ಸವಾಸ ಬಿಡು ಅಂತ ಹೇಳ್ಬೇಕು ಈಗ ಅಷ್ಟೇ. ಯಾವ್ದು ನೋಡೋದು ಅಡ್ನಾಡಿ ಮೊದಲು ಅದಕ್ಕೆ ಹೇಳು ಶಾಂತಕ್ಕ. ಆತು ಇಡ್ತೇನೆ. ನನ್ನ ಮಗ ನನ್ನ ಮಗಳು ಇಬ್ಬರು ಒಳಗಾದಾರ, ಏನಾರ ಮಾತಿಗೆ ತಾಡಕತ್ತಾರ ಏನಾಗತ್ತ ನೋಡ್ತೀನಿ. ಹ್ಞೂ ಶಾಂತಕ್ಕ.